ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, BCom ಥರ್ಡ್ ಸೆಮ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 6ನೇ ಸೀಸನ್ ನಡೀತಕ್ಕಂಥ ಒಂದು. ಐ ಆಮ್ ಜಗದೀಶ್ ಆಲದಕಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, SRMPP ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ಹೂವಿನಡಗಲಿ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನಲ್ಲಿ ನಾವೆಲ್ಲ ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್ ನಲ್ಲಿ ನಾವು ಒಂದಿಷ್ಟು 6 ಪಾಯಿಂಟ್ಗಳನ್ನು ನಾವು ನಿಮಗೆಲ್ಲ ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ವಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮುಂದುವರೆದ ಭಾಗ ಆಗಿರ್ತಕ್ಕಂಥದ್ದು ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್. ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ ಅಂಡ್ ವೇರಿಯಸ್ ಪ್ಲೇಸಸ್ ಅವನ್ನೆಲ್ಲ ಚರ್ಚೆ ಮಾಡಿದ್ವಿ. ಬೆನಿಫಿಟ್ಸ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್ ದ ಪ್ರೆಸೆಂಟ್ ಕಾಂಟ್ಯಾಕ್ಟ್ಸ್ ಅನ್ನು ನೋಡಿದ್ದೀವಿ. ರೀಕಾಪ್ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ದ ಸ್ಟೂಡೆಂಟ್ಸ್ ಕ್ಯಾನ್ ಏಬಲ್ ಟು ಅರ್ನ್ ದ ಬೆನಿಫಿಟ್ಸ್ ಅಂಡ್ significance of marketing in the present context. Learning outcome. After completion of this concept, the students can able to analyze the importance, benefits and significance of the marketing in the present age. ನೋಡಿ, 6 ಪಾಯಿಂಟ್ಗಳನ್ನು ನಾವಲ್ಲೇ ಸಿಗ್ನಿಫಿಕೆನ್ಸ್ ಆಫ್ ದಿ ಮಾರ್ಕೆಟಿಂಗ್ ನಲ್ಲಿ ಮಾಡಿದ್ವಿ. ಹಲವಾರು ರೀತಿಯಲ್ಲಿ ಮಾರಾಟ ಪ್ರಕ್ರಿಯೆಯನ್ನು ಯಾರಿಗೆ ಸೊಸೈಟಿಗೆ ಏನು ಲಾಭ ಆಗುತ್ತೆ, ಸಮಾಜಕ್ಕೆ ಏನು ಲಾಭ ಆಗುತ್ತಾ ಇದೆ, ಉತ್ಪಾದಕರಿಗೆ ಆಗ್ತಕ್ಕಂಥ ಪ್ರಯೋಜನ ಏನು, ವ್ಯವಹಾರಕ್ಕೆ ದೊರೆಯುವ ಪ್ರಯೋಜನ ಏನು, ಉಪಭೋಗಕರಿಗೆ ಪ್ರಯೋಜನ ಏನು, ಇವನ್ನೆಲ್ಲ ನಾವು ನೋಡಿದ್ದೇವೆ. ಈಗ 7ನೇ ಪಾಯಿಂಟ್, ಇಟ್ ಬಿಲ್ಡ್ಸ್ ಕಂಪನಿ ರೆಪ್ಯುಟೇಷನ್ಸ್. 8ನೇ ಪಾಯಿಂಟ್, ಮಾರ್ಕೆಟಿಂಗ್ ಇಂಪ್ರೂವ್ಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಸೊಸೈಟಿ. 9ನೇ ಪಾಯಿಂಟ್, ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. 10ನೇ ಪಾಯಿಂಟ್, ಇಟ್ ಸ್ಟೆಬಿಲೈಸ್ ದ ಎಕನಾಮಿಕ್ ಕಂಡೀಷನ್ಸ್. 11ನೇ ಪಾಯಿಂಟ್, ಮಾರ್ಕೆಟಿಂಗ್ ಹೆಲ್ಪ್ಸ್ ಟು ಇನ್ಕ್ರೀಸ್ ನ್ಯಾಷನಲ್ ಇನ್ಕಮ್. 11ನೇ ಪಾಯಿಂಟ್. 12ನೇ ಪಾಯಿಂಟ್, ಇಟ್ ಹೆಲ್ಪ್ಸ್ ಟು ಫೋಸ್ಟ್ರಿಂಗ್ ಹೆಲ್ತಿ ಕಾಂಪಿಟೇಷನ್ಸ್. ಇವು 12 ಪಾಯಿಂಟ್ ನಿನ್ನೆ ಆಗಿರ್ತಕ್ಕಂಥ, ಇವತ್ತು ಡಿಸ್ಕಸ್ ಮಾಡಿದ್ರೆ ಸಿಗ್ನಿಫಿಕೆನ್ಸ್ ಆಫ್ ದಿ ಮಾರ್ಕೆಟಿಂಗ್ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಇಟ್ ಬಿಲ್ಡ್ಸ್ ಕಂಪನಿ ರೆಪ್ಯುಟೇಷನ್ಸ್. ಜನರ ಮೇಲೆ ಒಂದು ಐಡಿಯಾ ಇರಬೇಕು, ಹೆಂಗೆ ಬೆಳೆಸ್ಬೇಕು, ಹೆಂಗೆ ಮಾರ್ಕೆಟಿಂಗ್ ಹೆಲ್ಪ್ಸ್ ಟು ಬಿಲ್ಡ್ ಬ್ರ್ಯಾಂಡ್ ನೇಮ್, recognition or product recall, and hence enable the customer to relate the brand name with the images, logos and captions that they see or hear in advertisements. ನೋಡಿ, ಬ್ರ್ಯಾಂಡ್ ನೇಮು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಹೆಂಗಂದ್ರೆ ಒಂದೇ ಬ್ರ್ಯಾಂಡ್ ಅನ್ನು ಯೂಸ್ ಮಾಡ್ತಾ ಇರ್ತಾರೆ. ಮಾರ್ಕೆಟ್ನಲ್ಲಿ ಹಾಲು ಸಿಗ್ತಾ ಇದೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಆರೋಗ್ಯ ಹಾಲು ಸಿಗ್ತಾ ಇದೆ, ಗೌರ್ಮೆಂಟ್ ಆಗಿರ್ತಕ್ಕಂಥ KMF ಇರ್ತಕ್ಕಂಥ ಹಾಲು ಸಿಗ್ತಾ ಇದೆ, ಹಾಗೆಯೇ ದೊಡ್ಡ ಹಾಲು ಸಿಗ್ತಾ ಇದೆ, ಹಲವಾರು ಹಾಲುಗಳು ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಯಾವುದು ಚೆನ್ನಾಗಿ ಬರ್ತಾ ಇದೆ, ಯಾವುದು ಚೆನ್ನಾಗಿ ಬರ್ತಾ ಇದೆ ಬ್ರ್ಯಾಂಡ್, ಅದ್ರ ಮೇಲೆ ನಿಂತಿರ್ತಕ್ಕಂಥ. ಈಗ ಕಂಪ್ಯೂಟರ್ ಪರ್ಚೇಸ್ ಮಾಡೋದು,
ಈ ಕಂಪ್ಯೂಟರ್ ಪರ್ಚೇಸ್ ಮಾಡಬೇಕಾದ್ರೆ ಯಾವುದು ಚೆನ್ನಾಗಿ ಬರ್ತದೆ ಬ್ರ್ಯಾಂಡ್? ಮೊಬೈಲ್ ತಗೊಳ್ಬೇಕಾದ್ರೆ ಯಾವ್ದು ಬರ್ತೈತಿ? ಮೊಬೈಲ್ ನೋಡಿ ಹಲವಾರು ಕಂಪ್ನಿಗಳಿದಾವೆ. ಫಾರಿನ್ ಕಂಪ್ನಿ ಇರ್ಬೋದು, ಇಂಡಿಯನ್ಸ್ ಕಂಪ್ನಿ ಇರ್ಬೋದು, ಹೇಳಿಕ್ಕ. ಬಟ್ ಜನರ ಮೇಲೆ ಇಮೇಜನ್ನ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಲೋಗೋಸ್ ಅಂದ್ರೆ ಸಿಂಬಲ್ಸ್ ಆಫ್ ದಿ ಗೊತ್ತ. ಈಗ KSRTC ಇದೆ, ಗಂಡ ಬೇರುಂಡ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಸಿಂಬಲ್ ಒಂದು ಚಿಹ್ನೆ ಇದೆ, ಲಾಂಛನ ಇರ್ತಕ್ಕಂಥ ಲೋಗೋಸ್. ಇವೆಲ್ಲ ಐಡೆಂಟಿಫೈ ಆಫ್ ದಿ ಪ್ರಾಡಕ್ಟ್, ಕಸ್ಟಮರ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ. ಯಾಕಂದ್ರೆ ಜನರ ಒಂದು ಖರೀದಿ ಮಾಡ್ತಕ್ಕಂಥ ರೀತಿಯಲ್ಲಿ ಇವು ಐಡೆಂಟಿಫೈ ಆಗ್ತವೆ. ಅದಕ್ಕೆ ಸಿಂಬಲ್ಸ್ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಟಾಟಾ ಕಂಪ್ನಿ ಇಮೇಜ್, ವಿಪ್ರೋ ಕಂಪ್ನೀಸ್, ಹಿಂಗೆ ಕಂಪ್ನಿ ಇಮೇಜ್ ಬೆಳೆಸ್ಬೇಕು. ಯಾರು? ಕಸ್ಟಮರ್ಸ್ ತಲೆ ಒಳಗೆ ಕಂಪ್ನಿ ಇಮೇಜ್ ಬರಬೇಕು. ಅದಕ್ಕೆ ಬ್ರ್ಯಾಂಡ್ ನೇಮ್ ಇರಬೇಕು, ಆ ಬ್ರ್ಯಾಂಡ್ ಕ್ವಾಲಿಟಿ ಇರಬೇಕು, ಪ್ರೈಸ್ ಇರಬೇಕು, ಒಳ್ಳೆ ಉತ್ತಮವಾದ ಯೋಗ್ಯವಾದ ಬೆಲೆ ಇರಬೇಕು, ಯೋಗ್ಯವಾದ ರೀತಿಯಲ್ಲಿ ಪ್ರಾಡಕ್ಟ್ ಇರಬೇಕು, ಇನ್ನೊಂದು ಹೊಂದಾಣಿಕೆ ಮಾಡುವಂಥ ರೀತಿಯಲ್ಲಿ ಇರಬಾರ್ದು. ಆ ರೀತಿ ಇರ್ತಕ್ಕಂಥದ್ದನ್ನ ನಾವು ಬೆಳೆಸ್ಬೇಕು. ಅದು ಕಂಪ್ನಿ ರೆಪ್ಯುಟೇಷನ್ಸ್ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ದಿ ಕಂಪ್ನಿ, ಉನ್ನತ ಮಟ್ಟದಲ್ಲಿರ್ತಕ್ಕಂಥದ್ದು. ಈ ಕಂಪ್ನಿ ಚೆನ್ನಾಗಿದೆ, ಎಲ್ಲರೂ ಇಮೇಜನ್ ಬರಬೇಕು. ಈ ಕಂಪ್ನಿ ಚೆನ್ನಾಗಿದೆ ಅಂದ ತಕ್ಷಣ ಎಲ್ಲರೂ ಖುಷಿ ಪಟ್ಟು ಪರ್ಚೇಸ್ ಮಾಡ್ತಾರೆ. ಆ ರೀತಿ ಇರ್ತಕ್ಕಂಥದ್ದನ್ನ ನಾವು ಬೆಳೆಸಬೇಕಾಗಿರ್ತಕ್ಕಂಥದ್ದು ಇದೆ. ಹಾಗೆಯೇ ಮಾರ್ಕೆಟಿಂಗ್, ನೆಕ್ಸ್ಟ್ ಒನ್ ಪಾಯಿಂಟ್ ಈಸ್ ಮಾರ್ಕೆಟಿಂಗ್ ಇಂಪ್ರೂವ್ಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಸೊಸೈಟಿ. ನೋಡು, ಆಕ್ಚುಲಿ ಹೇಳ್ಬೇಕಾದ್ರೆ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಮಾರ್ಕೆಟಿಂಗ್ ಈಸ್ ಟು ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್. ನೋಡಿ, ಮನುಷ್ಯರಿಗೆ ಏನ್ ಬೇಕಾಗಿದೆ ಅವನ್ನ ಗುರುತಿಸ್ಬೇಕು. ಅವ್ರಿಗೆ ಏನ್ ಬೇಕು, ಯಾವ ತರಹದ ಗೂಡ್ಸ್ಗಳು ಬೇಕು, ಯಾವ ರೀತಿ ಪ್ರಾಡಕ್ಟ್ಗಳು ಬೇಕು. ಈಗ ಇವತ್ತು ಮೆಣಸಿಕಾಯಿ ತಗೋತೀವಿ, ಯೂಸ್ ಮಾಡ್ತೀವಿ, ಹಾಕ್ತೀವಿ, ಅದೇನಿಲ್ಲ. ಲಾಂಗ್ ಟರ್ಮ್ ಬರ್ತಕ್ಕಂಥ ಗೂಡ್ಸ್ಗಳು, ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಪೌಡರ್ ಇರ್ಬೋದು, ಪರ್ಫ್ಯೂಮ್ ಇರ್ಬೋದು, ಇವೆಲ್ಲ ಪ್ರಾಡಕ್ಟ್ಗಳು ಇರ್ತಕ್ಕಂಥ ಯಾವುದು ಚೆನ್ನಾಗಿ ಬರ್ತಾ ಇದೆ, ಅವ್ರಿಗೆ ಯಾವ್ದು ತಗೊಳ್ತಾರೆ, ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿ ಹೈ ಹೋಗುತ್ತೆ. ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟ್ಗೆ ಒಳ್ಳೆ ಚೆನ್ನಾಗಿರ್ತಕ್ಕಂಥದ್ದು ತಗೊಂಡ್ರೆ ಏನಾಗ್ತದೆ, ಅವ್ರದ್ದು ಒಂದು ಉದ್ದೇಶ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂತ ಒಂದು ಸನ್ನಿವೇಶ ಇದೆ. ಅದಕ್ಕೆ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಮಾರ್ಕೆಟಿಂಗ್ ಈಸ್ ಟು ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್. ಅವ್ರಿಗೆ ಏನ್ ಬೇಕಾಗಿದೆ, ಯಾವ ತರದ ಗೂಡ್ಸ್ ಬೇಕು ಅಪೇಕ್ಷೆ ಪಡ್ತಾರೆ, ಒಳ್ಳೆ ಗೂಡ್ಸ್ಗಳು ಯಾವ ರೀತಿ ಮಾರ್ಕೆಟ್ನಲ್ಲಿದ್ದಾವೆ, ಇವನ್ನ ನೋಡಿಕೊಂಡು ಅವರು ಪರ್ಚೇಸ್ ಮಾಡಿದರೆ ಸೊಸೈಟಿ ಏನಾಗುತ್ತೆ, ಒಂದು ಉನ್ನತ ಸ್ಥಾನದಲ್ಲಿ ನಿಂದಿರ್ತಾ ಇದೆ. ಇದು ಇರ್ತಕ್ಕಂಥ ಸಿಚುವೇಶನ್ಸ್. ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್. 9ನೇ ಪಾಯಿಂಟ್, ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್. ಹೌದು, ಆಕ್ಚುಲಿ ಹೇಳ್ಬೇಕಾದ್ರೆ ಇನ್ ಇಂಡಿಯಾ ನಿಯರ್ಲಿ 40% ಆಫ್ ದಿ ಪಾಪ್ಯುಲೇಷನ್ ಈಸ್ ಎಂಗೇಜ್ಡ್ ಇನ್ ದಿ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ನೋಡಿ, ಪರೋಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿ ಆಗಿರ್ಬೋದು, 40% ಪಾಪ್ಯುಲರ್ಸ್ ಜನ ಇವತ್ತು ಮಾರ್ಕೆಟಿಂಗ್ನಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗಳು ಇದ್ದಾವೆ. ಅದು ಇರ್ತಕ್ಕಂಥದ್ದು. ಅದಕ್ಕೆ ಮಾರ್ಕೆಟಿಂಗ್ನಲ್ಲಿ ಕೊಳ್ಳುವವರು ಮತ್ತು ಮಾರುವವರ ಮಧ್ಯೆ ಇರ್ತಕ್ಕಂಥದ್ದು ಮಿಡ್ಲ್ ಮನ್ಸ್ ಬರ್ತಾರೆ. ಆಮೇಲೆ ಮಾರಾಟ ಕಂಪ್ನಿ ದೊಡ್ಡದಾತಂದ್ರೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಹೆಚ್ಚಿಗೆ ಆಗ್ತವೆ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಸ್ಟ್ಯಾಂಡ್ ಆಫ್ ಲಿವಿಂಗ್ ಹೆಚ್ಚಿಗೆ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಆದರೆ ಆ ಕಂಪ್ನಿ ಶೇರ್ಗಳ ಬೆಲೆ ಹೆಚ್ಚಿಗೆ ಆಗುತ್ತೆ. ಒಂದ್ಕೊಂದು ಲಿಂಕ್ ಇದ್ದಂಗೆ. ಅದಕ್ಕೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಹೆಚ್ಚಿಗೆ ಆದರೆ ಇಡೀ ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಅದಕ್ಕೆ ಇಂಡಿಯಾ ನಿಯರ್ಲಿ 40% ಆಫ್ ದಿ ಪಾಪ್ಯುಲೇಷನ್ಸ್ ಈಸ್ ಎಂಗೇಜ್ಡ್ ಇನ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 9ನೇ ಪಾಯಿಂಟ್. 10ನೇ ಪಾಯಿಂಟ್, ಇಟ್ ಸ್ಟೆಬಿಲೈಸಸ್ ದ ಎಕನಾಮಿಕ್ ಕಂಡೀಷನ್ಸ್. ಇಟ್ ಸ್ಟೆಬಿಲೈಸಸ್ ದ ಎಕನಾಮಿಕ್ ಕಂಡೀಷನ್. ಮೋರ್ ಪ್ರೊಡಕ್ಷನ್ಸ್ ವಿತ್ ಲೆಸ್ ಡಿಮ್ಯಾಂಡ್, ಲೆಸ್ ಪ್ರೊಡಕ್ಷನ್ ವಿತ್ ಮೋರ್ ಡಿಮ್ಯಾಂಡ್, ಬೋತ್ ಸಿಚುವೇಶನ್ ಆರ್ ಹಾರ್ಮ್ಫುಲ್ ಟು ಸೊಸೈಟಿ. ನೋಡಿ, ಹೆಚ್ಚಿಗೆ ಉತ್ಪಾದನೆ ಮಾಡಿದ್ರೆ ಡಿಮ್ಯಾಂಡ್ ಕಡಿಮೆ ಇರ್ಬೋದು, ಉತ್ಪಾದನೆ ಕಡಿಮೆ ಇರ್ಬೋದು, ಒಂದೊಂದ್ಸಲ ಡಿಮ್ಯಾಂಡ್ ಹೆಚ್ಚಿಗೆ ಇರ್ಬೋದು. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ಸಿಚುವೇಶನ್ ಹಾರ್ಮ್ಫುಲ್ ಟು ಸೊಸೈಟಿ. ಎಕನಾಮಿಕ್ ಅಂಡ್
ಏರಿಳಿತಗಳಿಂದ ಕೂಡಿರ್ತಕ್ಕಂಥ ಸೊಸೈಟಿ ಆಗ್ತಾ ಇದೆ ಅಂತಂದೇಳಿ ಹೇಳ್ತೀವಿ. ಎಕನಾಮಿಕ್ ಕಂಡೀಷನ್ಸ್, ಮೋರ್ ಪ್ರೊಡಕ್ಷನ್ ವಿತ್ ಲೆಸ್ ಡಿಮ್ಯಾಂಡ್ ಅಂಡ್ ಲೆಸ್ ಪ್ರೊಡಕ್ಷನ್ ವಿತ್ ಮೋರ್ ಡಿಮ್ಯಾಂಡ್, ಬೋತ್ ಸಿಚುವೇಶನ್ ಆರ್ ಹಾರ್ಮ್ಫುಲ್ ಟು ಸೊಸೈಟಿ. 11ನೇ ಪಾಯಿಂಟ್, ಮಾರ್ಕೆಟಿಂಗ್ ಇನ್ಕ್ರೀಸಸ್ ನ್ಯಾಷನಲ್ ಇನ್ಕಮ್. ನೋಡ್ರಿ, ಮಾರ್ಕೆಟಿಂಗ್ ಎಷ್ಟು ಬೆಳವಣಿಗೆ ಆಗುತ್ತೆ, ನಮ್ಮ ಭಾರತ ದೇಶಕ್ಕೆ ಲಾಭ ಇದೆ. ಯಾಕಂದ್ರೆ ಹೇಳಿ, ಈಗ ಮಾರ್ಕೆಟಿಂಗ್ ಕ್ರಿಯೇಟ್ಸ್ ಡಿಮ್ಯಾಂಡ್ ಫಾರ್ ನ್ಯೂ ಅಂಡ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್. If demands for goods increases, productions also increase. ನೋಡಿ, ಈಗ ನಮ್ಮ ಭಾರತ ದೇಶದಲ್ಲಿ ತಗೊಂಡು ಉತ್ಪಾದನೆ ವಸ್ತುಗಳನ್ನು, ಭಾರತದಲ್ಲಿ ಉತ್ಪಾದಿಸಿದ ವಸ್ತುಗಳನ್ನು ಬೇರೆ ದೇಶಕ್ಕೆ ಕಳಿಸಿದರೆ ನಮಗೆ ಏನಾಗ್ತಾ ಇದೆ, ನ್ಯಾಷನಲ್ ಇನ್ಕಮ್ ಹೆಚ್ಚಿಗೆ ಆಗುತ್ತೆ. ನಮಗೆ ಟ್ಯಾಕ್ಸ್ ರೂಪದಲ್ಲಿ ಹೆಚ್ಚಿಗೆ ಬರ್ತಾ ಇದೆ. ಈಗ ಹೆಂಗಂದ್ರೆ, ಈಗ ಇಂಡಿಯನ್ ಕಂಪ್ನೀಸ್ ಫಾರಿನ್ ಕಂಪ್ನೀಸು ಇಂಡಿಯಾಕ್ಕೆ ಬಂದರೆ ನಮ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಯಾಕೆ ಹೇಳಿ, ಅವರು ಇಲ್ಲಿ ಬಂದು ಅಪಾರ್ಚುನಿಟಿ ಕೊಡ್ತಾರೆ, ಉದ್ಯೋಗ ಎಂಪ್ಲಾಯ್ಮೆಂಟ್ ಕೊಡ್ತಾರೆ, ಟ್ಯಾಕ್ಸ್ ಕಟ್ತಾರೆ. ನಮ್ಮ ಇರ್ತಕ್ಕಂಥದ್ದು ಅಲ್ಲಿಗಿಂತ ಇಲ್ಲಿ ಹೆಚ್ಚಿಗೆ ಟ್ಯಾಕ್ಸ್ ಕಟ್ತಾರೆ ಫಾರಿನ್ ಇರ್ತಕ್ಕ. ಅದಕ್ಕೆ ಹೀರೋ ಹೋಂಡಾ ಕಂಪ್ನಿ ಇತ್ತು. ಹೀರೋ ಕಂಪ್ನಿ ಆ್ಯಂಡ್ ಹೋಂಡಾ ಕಂಪ್ನಿ ಎರಡು ಬೇರೆ ಬೇರೆ ಕಂಪ್ನಿಗಳು, ಬೇರೆ ಬೇರೆ ಇಂಡಿಯನ್ ಕಂಪ್ನಿ ಅಂಡ್ ಫಾರಿನ್ ಕಂಪ್ನಿ ಸೇರಿ ಹೀರೋ ಹೋಂಡಾ ಕಂಪ್ನಿ ತಯಾರು ಮಾಡಿದ್ರು. ಆದರೆ ಹೀರೋ ಹೋಂಡಾ ಕಂಪ್ನಿ ಇವತ್ತು ಏನಾಗ್ತಾ ಇದೆ, ಡಿವೈಡ್ ಆಗಿ ಫಾರಿನ್ ಕಂಪ್ನಿನೇ ಬೇರೆ ಆಗಿದೆ, ಇಂಡಿಯನ್ ಕಂಪ್ನಿನೇ ಬೇರೆ ಆಗಿದೆ ಅಂದಾಗ ಏನಾಗ್ತಾ ಇದೆ, ಅಪಾರ್ಚುನಿಟಿಗಳು ಹೆಚ್ಚಿಗೆ ಆಗ್ತವೆ. ನ್ಯಾಷನಲ್ ಇನ್ಕಮ್ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಮಾರ್ಕೆಟ್ ಬೆಳವಣಿಗೆ ಆದಂಗೆಲ್ಲ ಏನಾಗ್ತಾ ಇದೆ, ನಮ್ಮ ನ್ಯಾಷನಲ್ ಇನ್ಕಮ್ ಹೆಚ್ಚಿಗೆ ಆಗುತ್ತೆ. ವೈಯಕ್ತಿಕ ತಲಾದೆ ಹೆಚ್ಚಿಗೆ ಆಗುತ್ತೆ. ವೈಯಕ್ತಿಕ ತಲಾದೆ ಆದರೆ ಏನಾಗ್ತಾ ಇದೆ, ನ್ಯಾಷನಲ್ ಇನ್ಕಮ್ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ಮಾರ್ಕೆಟಿಂಗ್ ಕ್ರಿಯೇಟ್ಸ್ ಡಿಮ್ಯಾಂಡ್ ಫಾರ್ ನ್ಯೂ ಅಂಡ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್. ಈಗಿರ್ತಕ್ಕಂಥ ಪ್ರಾಡಕ್ಟು ಹಾಗೂ ಹೊಸ ಪ್ರಾಡಕ್ಟು ಡಿಮ್ಯಾಂಡ್ ಮಾರ್ಕೆಟಿಂಗ್ ಕ್ರಿಯೇಟ್ ಅಂತ ಹೇಳ್ತಾರೆ. ಇಫ್ ಡಿಮ್ಯಾಂಡ್ ಫಾರ್ ಗೂಡ್ಸ್ ಇನ್ಕ್ರೀಸಸ್, ಪ್ರೊಡಕ್ಷನ್ ಆಲ್ಸೋ ಇನ್ಕ್ರೀಸ್ ಇನ್ ದಿ ನ್ಯಾಷನಲ್ ಇನ್ಕಮ್. ಇದು 11ನೇ ಪಾಯಿಂಟ್. 12ನೇ ಪಾಯಿಂಟ್, ಇಟ್ ಹೆಲ್ಪ್ಸ್ ಟು ಫೋಸ್ಟ್ರಿಂಗ್ ಹೆಲ್ತಿ ಕಾಂಪಿಟೇಷನ್ಸ್. ನೋಡಿ, ನಾವು ಮಾರ್ಕೆಟ್ನಲ್ಲಿ ಬೆಳವಣಿಗೆ ಆದಂಗೆಲ್ಲ ಏನಾಗ್ತಾ ಇದೆ ಅಂದರೆ, ಮಾರ್ಕೆಟಿಂಗ್ ಪ್ರಮೋಟ್ಸ್ ಎ ultimate climate of healthy competition in the marketplace. Actually, ಬಹಳಷ್ಟು ಹೆಲ್ತಿ ಕಾಂಪಿಟೇಷನ್ಸ್ ಮಾರ್ಕೆಟಿಂಗ್ನಲ್ಲಿ ನಾವು ಪ್ರಮೋಟ್ಸ್ ದಿ ಕ್ಲೈಮೇಟ್ಸ್ ಆಫ್ ಹೆಲ್ತಿ ಕಾಂಪಿಟೇಷನ್ಸ್ ಅಂತೇಳಿ ಕರಿತೀವಿ. ಆರೋಗ್ಯ ಚೆನ್ನಾಗಿರ್ತಕ್ಕಂಥ ಒಂದು ಮಾರ್ಕೆಟ್ ಪ್ರಯೋಜನ ಅಂತೇಳಿ ಕರಿತಾ ಇದ್ದೀವಿ. ಹಾಗೆಯೇ 30-40 ಜನ ವೃಕ್ಷವಾಗಿದ್ರ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮಾರ್ಕೆಟ್ ಬಗ್ಗೆ, ಬೆಳವಣಿಗೆ ಪ್ರಕ್ರಿಯೆ ಬಗ್ಗೆ ಹಲವಾರು ರೀತಿ ಇರ್ತಕ್ಕಂಥ ಮಾರ್ಕೆಟನ್ನು ಬೆಳೆಸಿದ್ದಾರೆ ಅಂತೇಳಿ ಹೇಳ್ಬೋದು. ಈಗ ಮಾರುಕಟ್ಟೆ ಪ್ರಕ್ರಿಯೆ ಏನಂದ್ರೆ, ಉತ್ಪಾದಕರ ಪ್ರೋತ್ಸಾಹಕರಿಗೆ, ಹೊಸ ತರಹದ ಸರಕುಗಳನ್ನು ಪೂರೈಸಿದ ಉತ್ಪಾದಕರಿಗೆ ಪ್ರೋತ್ಸಾಹ ಆಗಿರ್ತಕ್ಕಂಥ. ನೋಡಿ, ಉತ್ಪಾದಕರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊಸ ಪ್ರಾಡಕ್ಟ್ಗಳು ಮಾರ್ಕೆಟಿಗೆ ಬರಬೇಕು ಅಂದರೆ ಆ ಪ್ರಾಡಕ್ಟು, ಆ ಪ್ರೈಸು, ಆ ಕಂಪ್ನಿ, ಜನರಲ್ ಕಸ್ಟಮರ್ಸ್ ಏನು ಮಾಡ್ತಾರೆ ಅದರ ಮೇಲೆ ಅವಲಂಬಿತನಾಗಿರ್ತಕ್ಕಂಥ. ಹೊಸ ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದರೆ ಎಷ್ಟು % ಬರ್ಬೋದು? 135 ಕೋಟಿ ಜನಸಂಖ್ಯೆಯಲ್ಲಿ ಭಾರತ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ. ಭಾರತ ದೇಶದಲ್ಲಿ 135 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಮಂದಿ ಪರ್ಚೇಸ್ ಮಾಡ್ಬೋದು ಈ ಪ್ರಾಡಕ್ಟನ್ನು? ಈ ರೀತಿ ಇರ್ತಕ್ಕಂಥ ಫಾರಿನ್ ಇರ್ತಕ್ಕಂಥ ಪ್ರಾಡಕ್ಟು ಇಂಡಿಯಾಗೆ ಇರ್ತಕ್ಕಂಥ. ನೋಡಿ, ನಾವು ಒಂದು ವರ್ಷ ಸಂಬಳ ತಗೊಂಡು ಒಂದು ತಿಂಗಳ ಒಂದು 15 days ಫಾರಿನ್ಗೆ ಹೋಗಿ ಬರ್ತೇವೆ. ಆದರೆ ನಮ್ಮಲ್ಲಿ ಇಂಡಿಯನ್ಸು ಭಾಳಷ್ಟು ಫಾರಿನ್ ಹೋಗೋದು ಕಮ್ಮಿ, ಫಾರಿನ್ ಹೋಗೋದು ಭಾಳ ಜಾಸ್ತಿ. ಬಟ್ ಫಾರಿನರ್ಸ್ ನಮ್ಮ ದೇಶಕ್ಕೆ ಬರೋರು ನಮ್ಗಿಂತ ಡಬಲ್ ಆಗಿ ಬರ್ತಾರೆ. ಯಾಕೆ ಹೇಳಿ, ಇಲ್ಲಿ ಕಡಿಮೆ ಬೆಲೆ, ಅಲ್ಲಿ ಹೆಚ್ಚಿಗೆ ಬೆಲೆ. ಅಲ್ಲಿ ನೋಡಿ, ಒಬ್ಬ ಡಾಕ್ಟ್ರಿಗೆ ಸಂಬಳ 10 ಲಕ್ಷ ಕೊಡ್ಬೋದು.
ಎಷ್ಟು 10 ಲಕ್ಷ ಮಂತ್ಲಿ ಕೊಡ್ಬೋದು, 6ರಿಂದ 10 ಲಕ್ಷ ಕೊಡ್ತಾರೆ. ಅದೇ ಇಲ್ಲಿ 1 ಲಕ್ಷ ಕೊಡ್ಬೋದು. ಇಲ್ಲಿ ಸಂಬಳ ಬೇರೆ, ಇಲ್ಲಿ ಪ್ರಾಡಕ್ಟ್ ರೇಟ್ ಬೇರೆ, ಅಲ್ಲಿ ಪ್ರಾಡಕ್ಟ್ ರೇಟ್ ಬೇರೆ, ಅಲ್ಲಿರ್ತಕ್ಕಂಥ ಸಂಬಳನೇ ಬೇರೆ. ಅದಕ್ಕೆ ಡಿಫ್ರೆಂಟ್ ಇರ್ತಕ್ಕಂಥದ್ದು. ನಮ್ಮ ನೋಡಿ, ಈಗ ಇನ್ನೊಂದೇನು ಹೇಳ್ಬೇಕಂದ್ರೆ, ಒಂದು ಡಾಲರ್ ಬೆಲೆ ಇವತ್ತು 74 ರೂಪಾಯಿ ಇದೆ. 74 ರೂಪಾಯಿ ಇರಬೇಕಾದ್ರೆ ನಮ್ಮ ರೇಟ್, ಡಾಲರ್ ರೇಟ್ ಹೆಚ್ಚಿಗೆ ಆದಂಗೆಲ್ಲ ಏನಾಗುತ್ತೆ, ನಮ್ಮ ಪ್ರಾಡಕ್ಟ್ ರೇಟ್ಗಳು ಹೆಚ್ಚಿಗೆ ಆಗ್ತವೆ. $1 ಬೆಲೆ ಕಡಿಮೆ ಆಗ್ತಾ ಬಂದರೆ ನಮ್ಮ ಪ್ರಾಡಕ್ಟ್ ಪ್ರೈಸ್ಗಳು ಕಡಿಮೆ ಆಗ್ತವೆ. ಆದರೆ ನಮಗೆ ಏನಾಗಬೇಕು, ಡಾಲರ್ ಮೌಲ್ಯ ಕಡಿಮೆ ಆಗ್ತಾ ಹೋಗಬೇಕು. ಅಂದರೆ ನಮಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾವೇನು ಮಾಡಬೇಕು, ಪ್ರಾಡಕ್ಟನ್ನು ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಒಂದು ಮಾರಾಟ ಪ್ರಕ್ರಿಯೆಯ ಮಹತ್ವ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡ್ತಕ್ಕಂಥದ್ದು ಅಂತೇಳಿ ಹೇಳ್ತಾ ಇದ್ದೀವಿ. ನೋಡಿ, ಈಗ ನಾವು ಮಾಡಿರ್ತಕ್ಕಂಥದ್ದು 12 ಪಾಯಿಂಟ್ನಲ್ಲಿ ನಿನ್ನೆ 6 ಪಾಯಿಂಟ್ ಡಿಸ್ಕಸ್ ಆಗಿದ್ವಿ. ಇವತ್ತು 6 ಪಾಯಿಂಟನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮಾರ್ಕೆಟಿಂಗ್, ಒಂದೇ ಕ್ವಶನ್ಸ್. ಮಾರ್ಕೆಟಿಂಗ್ ಹೆಲ್ಪ್ಸ್ ಟು ಬಿಲ್ಡ್ brand name, recognitions or product recall, and hence enables the customers to relate the brand name with the dash that they see or hear in advertisement ಅಂತ ಹೇಳ್ತಾರೆ. ನೋಡಿ, ಮಾರ್ಕೆಟಿಂಗ್ ಹೆಲ್ಪ್ ಬಿಲ್ಡ್ ಬ್ರ್ಯಾಂಡ್ ನೇಮ್ ಅಂದರೆ ಕಸ್ಟಮರ್ ಮಾರ್ಕೆಟಿಂಗ್ ಹೆಲ್ಪ್ ಬೇಕಾದರೆ ಬಿಲ್ಡ್ ಬ್ರ್ಯಾಂಡ್ ನೇಮು, ರೆಕಗ್ನೈಸರ್ ಆರ್ ಪ್ರಾಡಕ್ಟ್ ರೀಕಾಲ್, ಅಂಡ್ ಹೆನ್ಸ್ enable the customers to relate the brand name with the that they see or hear in advertisement ಅಂತ ಇದೆ. ನೋಡಿ, 4 ಆಪ್ಷನ್ಸ್ ಇದಾವೆ. ಇಮೇಜಸ್ ಅಂದರೆ ಅವರಲ್ಲಿ ಇಮೇಜ್ ಬಳಸಬೇಕು, ಕಸ್ಟಮರ್ಸಲ್ಲೇ ಇಮೇಜ್ ಬಳಸಬೇಕು. ಲೋಗೋಸ್ ಅಂದರೆ ಸಿಂಬಾಲ್ಸ್ ಹೆಂಗಿರಬೇಕು, ಅವ್ರು ಯಾವ ರೀತಿ ಇರಬೇಕು, ಈಸಿಯಾಗಿರ್ತಕ್ಕಂಥ ಐಡೆಂಟಿಫೈ ಆಗ್ತಕ್ಕಂಥ ಲೋಗೋಸ್ ಇರಬೇಕು. ಈ ಲೋಗೋಸ್ ಹೆಂಗಿರಬೇಕು, ಈಸಿಯಾಗಿ ಐಡೆಂಟಿಫೈ ಆಗ್ತಕ್ಕಂಥ ಲೋಗೋಸ್ ಇರಬೇಕು. ಕ್ಯಾಪ್ಷನ್ ಅಂದರೆ ಈಸಿಯಾಗಿ ಕ್ಯಾಪ್ಷನ್ ಮಾಡ್ತಕ್ಕಂಥ ರೀತಿಲಿ ಇರಬೇಕು. ಹಾಗಾಗಿ ಆಲ್ ಆಫ್ ದಿ ಅಬೋವ್ 3 ಹೌದು ಅಂತ ಅಂತಾನೆ. ಇದ್ರೆ 4ರಲ್ಲಿ ಯಾವ್ದು ಆನ್ಸರ್ ಕರೆಕ್ಟು ಅಂದರೆ ಇಮೇಜಸ್ಸು ಬೇಕು, ಲೋಗೋಸು ಬೇಕು, ಕ್ಯಾಪ್ಷನ್ಸ್ ಬೇಕು. ಅಂದರೆ ಕಂಡೀಷನ್ ಪ್ರಕಾರ ಸಿಗ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಅದಕ್ಕೆ 3 ಆನ್ಸರ್ ಇಸ್ ಕರೆಕ್ಟ್. 3 ಆನ್ಸರ್ ಕರೆಕ್ಟ್ ಅಂದರೆ ಡಿ ಆನ್ಸರ್ ಇಸ್ ಕರೆಕ್ಟ್, ಆಲ್ ಆಫ್ ದಿ ಎಬೋವ್. ಅದಕ್ಕೆ ಮಾರ್ಕೆಟಿಂಗ್ ಹೆಲ್ಪ್ಸ್ ಬ್ರ್ಯಾಂಡ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಸ್ಟಮರ್ ಇಮೇಜ್ ಯಾವ ರೀತಿ ಬೆಳೀತೈತಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಅಂತಕ್ಕಂಥದ್ದು ಏನೇ ಇವತ್ತು ಯಾವುದೋ ಒಂದು ಹೈ ಲೆವೆಲ್ ಪ್ರಾಡಕ್ಟ್ ಅಂದರೆ ಲಾಂಗ್ ಟರ್ಮ್ ಡ್ಯೂರೇಷನ್ ಬರ್ತಕ್ಕಂಥ ಪ್ರಾಡಕ್ಟು ತಗೊಳ್ಬೇಕಾದ್ರೆ, ಲಾಂಗ್ ಟರ್ಮ್ ಇರ್ತಕ್ಕಂಥ ಪ್ರೊಡಕ್ಷನ್ ತಗೊಳ್ಬೇಕಾದ್ರೆ ಯಾವುದನ್ನು ತಗೊಳ್ಬೇಕು, ಯಾವ ಕಂಪ್ನಿ ತಗೊಳ್ಬೇಕು, ಯಾವ ರೀತಿ ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಎಲ್ಲ ಪ್ರಾಡಕ್ಟ್ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಕಸ್ಟಮರ್ಸ್ ಹೆಂಗೆ ಅಟ್ರಾಕ್ಷನ್ ಆಗ್ತಾರೆ. ಒಂದು ಸಲ ಮಾರ್ಕೆಟ್ನಿಂದ ವಾಪಸ್ ಪ್ರಾಡಕ್ಟ್ ಬಂದರೆ ಕಂಪ್ನಿ ಮುಚ್ಚೋಗ್ತಕ್ಕಂಥ ಸಂದರ್ಭ ಬರ್ತಾ ಇದೆ. ಅದಕ್ಕೆ ಕಸ್ಟಮರ್ಸ್ ಇಮೇಜ್ ಬಳಸೋದು ಭಾಳ ಸುಲಭ ಅಲ್ಲ, ಭಾಳ ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಅವರಲ್ಲಿ ಇಮೇಜನ್ನು ಬೆಳೆಸ್ಬೇಕು. ಯಾವ ರೀತಿ ಬೆಳೆಸ್ಬೇಕು, ಹೇಗೆ ಬೆಳೆಸ್ಬೇಕು, ಮಾರ್ಕೆಟ್ ರಿಸರ್ಚಿಂದ ಆಗಿರ್ಬೋದು, ಇನ್ಫ್ಲೂಯೆನ್ಸಿಂಗ್ ಪರ್ಸನ್ಸಿಂದ ಇರ್ಬೋದು, ಅಥವಾ ಸಿಂಬಾಲ್ಸಿಂದ ಇರ್ಬೋದು, ಲೋಗೋಸಿಂದ ಇರ್ಬೋದು, ಅಥವಾ ಅವರಲ್ಲಿ ಬೆಳೆಸ್ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಆಮೇಲೆ ಅಡ್ವರ್ಟೈಸ್ಮೆಂಟಿಂದ ಅವರಲ್ಲಿ ಆ ಪ್ರಾಡಕ್ಟ್ ಯಾವ ರೀತಿ ಯೂಸ್ ಆಗುತ್ತೆ, ಹೇಗೆ ಮಾಡಿದ್ರೆ ಆಗುತ್ತೆ, ಏನು ಬೆನಿಫಿಟ್ ಇದೆ, ಏನು ಆಪ್ಷನ್ಸ್ ಇದೆ, ಏನೇನು ಆಗ್ತಾಯಿದೆ, ಹೊಸದೇನೇನೇನು ಮಾಡಿದ್ದಾರೆ, ಇವನ್ನೆಲ್ಲ ಬೆಳೆಸ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಇದನ್ನು ಇಮೇಜಸ್, ಲೋಗೋಸ್, ಕ್ಯಾಪ್ಷನ್ಸ್, ಆಲ್ ಆಫ್ ದಿ ಎಬೋ ಅಂತ ಕೊಟ್ಟಿದ್ದೇನೆ. 3 ಬೇಕು ಆ್ಯಕ್ಚುಲಿ. ಅದಕ್ಕೆ ಆಲ್ ಆಫ್ ದಿ ಎಬೋ ಆಗಿರ್ತಕ್ಕಂಥದ್ದು. 2ನೇ ಕ್ವಶನ್ಸ್, ವಾಟ್ ಈಸ್ ದ ಮೇನ್ ಅಬ್ಜೆಕ್ಟಿವ್ ಆಫ್ ಮಾರ್ಕೆಟಿಂಗ್? ಮಾರ್ಕೆಟಿಂಗ್ನಲ್ಲಿ ಮೇನ್ ಅಬ್ಜೆಕ್ಟಿವ್ ಯಾವುದು? ಮೇನ್ ಅಬ್ಜೆಕ್ಟಿವ್ ಇರ್ತಕ್ಕಂಥದ್ದು ನೋಡಿ,
ಮಾರ್ಕೆಟಿಂಗ್ನಲ್ಲಿ ಒಂದಲ್ಲ ಹಲವಾರು ಇರ್ತವೆ. ಅದ್ರಾಗ ಏನು ಕೊಟ್ಟಿದ್ದಾನೆ? ಎ ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್. ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್. ನಾವು ಮನುಷ್ಯನ ಅರ್ಥ ಮಾಡಿಕೊಂಡು ಅವ್ರು ಸ್ಯಾಟಿಸ್ಫೈ ಮಾಡಬೇಕು. ಏನು ಬೇಕಾಗಿದೆ, ಯಾವ ವಸ್ತು ಬೇಕಾಗಿದೆ ಅಂತ ಮಾಡ್ಕೋಬೋದು. ಹೌದು, ಇದು ನಾಲ್ಕು ಆನ್ಸರ್ ಕೊಟ್ಟಿದ್ದೇನೆ. ಎ ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್, ಬಿ ಟು ನೋ ದಿ ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್ಸ್, ಸಿ ಟು ನೋ ದ ಕಸ್ಟಮರ್ ಪರ್ಫಾರ್ಮೆನ್ಸ್, ಡಿ ಆಲ್ ಆಫ್ ದ ಎಬೋ ಅಂತ ಕೊಟ್ಟಿದೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಮಾರ್ಕೆಟಿಂಗ್. ಆಕ್ಚುಲಿ ಹೇಳ್ಬೇಕಾದ್ರೆ ಮಾರ್ಕೆಟಿಂಗ್ನಲ್ಲಿ ಮೇನ್ ಆಬ್ಜೆಕ್ಟಿವ್ ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್. ಮನುಷ್ಯನಿಗೆ ಯಾವ ಸರಕುಗಳು ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಅವನು ಟು ನೋ ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್ಸ್. ಕಸ್ಟಮರ್ಗೆ ಯಾವ ರೀತಿ ಯಾವ ಪ್ರಾಡಕ್ಟ್ಗಳು ಯಾವ ರೀತಿ ಬೇಕು ಅದನ್ನ ತಿಳ್ಕೊಳ್ತಕ್ಕಂಥದ್ದು. ಅದಕ್ಕೆ ಪ್ರಾಡಕ್ಟ್ ಅನ್ನ ಕಸ್ಟಮರ್ಸ್ಗೆ ಯಾವ ಪ್ರಾಡಕ್ಟ್ಗಳು ಬೇಕಾಗುತ್ತದೆ, ಅವ್ರು ಯಾವ ಅಪೇಕ್ಷೆ ಪಡ್ತಾರೆ, ಅದನ್ನ ಉದ್ದೇಶ ಮಾರ್ಕೆಟಿಂಗ್. ಟು ನೋ ದಿ ಕಸ್ಟಮರ್ ಪರ್ಫಾರ್ಮೆನ್ಸ್. ನೋಡಿ, ಕಸ್ಟಮರ್ ಪರ್ಫಾರ್ಮೆನ್ಸ್ ತಿಳ್ಕೊಳ್ಳೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಅವರ ಪರ್ಫಾರ್ಮೆನ್ಸ್ ಅಂದ್ರೆ ನನ್ನ ಪರ್ಫಾರ್ಮೆನ್ಸ್ ಬೇರೆ, ಇನ್ನೊಬ್ಬ ಪರ್ಫಾರ್ಮೆನ್ಸ್ ಇರ್ತಕ್ಕಂಥದ್ದು ಬೇರೆ, ಅವರ ವೈಯಕ್ತಿಕವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಇವನ್ನ ಯಾವ ರೀತಿ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕಾಗುತ್ತೆ. ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವು ಮೂರು ಕರೆಕ್ಟ್ ಆನ್ಸರ್ ಆದರೆ ನಾವು ಮೂರು ಹಾಕ್ಲಿಕ್ಕೆ ಬರಲ್ಲ, ಗೊತ್ತಿರ್ಬೋದು. ಮೂರು ಕರೆಕ್ಟ್ ಆದರೆ ಹಾಕಕ್ಕೆ ಬರಲ್ಲ. ಮತ್ತೆ ಡಿ ಅಂದ್ರೆ ಏನು? ಆಲ್ ಆಫ್ ದಿ ಎಬೋ ಅಂತ ಹೇಳಿ ಮೂರು ಕರೆಕ್ಟ್ ಆನ್ಸರ್ ಅಂತ. ಅದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ಆಲ್ ಆಫ್ ದಿ ಎಬೋ, ಡಿ ಆನ್ಸರ್ ಇಸ್ ಕರೆಕ್ಟ್. ಡಿ ಆನ್ಸರ್ ಇಸ್ ಕರೆಕ್ಟ್. ಆಲ್ ಆಫ್ ದಿ ಎಬೋ. ಅದಕ್ಕೆ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಮಾರ್ಕೆಟಿಂಗ್ ಇರ್ತಕ್ಕಂಥ ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್, ಟು ನೋ ದಿ ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್ಸ್, ಟು ನೋ ದಿ ಕಸ್ಟಮರ್ ಪ್ರಿಫರೆನ್ಸ್. ಇವು ಮೂರು ಹೌದಕ್ಕೆ ಹಾಗೆ ಡಿ ದಿ ಕರೆಕ್ಟ್ ಆನ್ಸರ್. ಮೂರನೇ ಕ್ವಶನ್ಸ್. The Indian nearly dash of the populations is engaged in marketing activities, directly or indirectly. ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ನಲ್ಲಿ ಪಾಪ್ಯುಲೇಷನ್ಸ್ ಎಷ್ಟು ಜನ, ಎಷ್ಟು ಪರ್ಸೆಂಟೇಜ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆದರೆ ಎ ಕ್ವಶನ್ಸ್ 40%, ಬಿ 50%, ಸಿ 75%, ಡಿ 30%. ಇವು ನಾಲ್ಕು ಆನ್ಸರ್. ಆಕ್ಚುಲಿ ಹೇಳ್ಬೇಕಾದ್ರೆ ನಾನು ಪಾಠ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ಅದಕ್ಕೆ ಇಂಡಿಯಾ ನಿಯರ್ಲಿ 40% ಆಫ್ ದಿ ಪಾಪ್ಯುಲೇಷನ್ ಈಸ್ ಎಂಗೇಜ್ಡ್ ಇನ್ ದಿ ಮಾರ್ಕೆಟಿಂಗ್ ಆಕ್ಟಿವಿಟೀಸ್, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಂತ ಹೇಳ್ತೀವಿ. ಅದಕ್ಕೆ ಎ ಆನ್ಸರ್ ಇಸ್ ಕರೆಕ್ಟ್. 50% ಆಫ್ ದಿ ಇಂಡಿಯನ್. ಆಕ್ಚುಲಿ ಹೇಳ್ಬೇಕಾದ್ರೆ ಇನ್ ಇಂಡಿಯನ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ ಕರ್ನಾಟಕ, ಇನ್ ಆಂಧ್ರ ಪ್ರದೇಶ, ಇನ್ ಜಪಾನ್, ಇನ್ನು ಅಮೇರಿಕಾ ಅಂತ ಅಂದಾಗ ಡಿಫ್ರೆಂಟ್ ಪಾಪ್ಯುಲೇಷನ್ಸ್ ಎಂಗೇಜ್ ಆಗಿರ್ತಕ್ಕಂಥದ್ದಿದೆ. ಬಟ್ ಇಲ್ಲಿ ನಾವು ಪಾಠ ಮಾಡ್ಬೇಕಾದ್ರೆ ಇನ್ ಇಂಡಿಯನ್ ಈಸ್ ನಿಯರ್ಲಿ 40% ಆಫ್ ದಿ ಪಾಪ್ಯುಲೇಷನ್ ಈಸ್ ಎಂಗೇಜ್ಡ್ ಇನ್ ದಿ ಮಾರ್ಕೆಟಿಂಗ್ ಆಕ್ಟಿವಿಟೀಸ್, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಂತ ಕೇಳ್ತಕ್ಕಂಥದ್ದು. ಅದಕ್ಕೆ ಆನ್ಸರ್ ಈಸ್ ಎ ಇಸ್ 40% ಆಫ್ ದಿ ಎಂಗೇಜ್ಡ್ ಇನ್ ದಿ ಮಾರ್ಕೆಟಿಂಗ್ ಆಕ್ಟಿವಿಟೀಸ್. ನಾಲ್ಕನೇ ಕ್ವಶನ್ಸ್. ಮಾರ್ಕೆಟಿಂಗ್ ಇನ್ಕ್ರೀಸ್ ಅಂದ್ರೆ ಮಾರ್ಕೆಟಿಂಗ್ ಇನ್ಕ್ರೀಸ್ ಆದರೆ ಯಾರಿಗೆ ಅನುಕೂಲ, ಏನಾಗುತ್ತೆ? ಎ ನ್ಯಾಷನಲ್ ಇನ್ಕಮ್, ಬಿ ಪರ್ ಕ್ಯಾಪಿಟಾ ಇನ್ಕಮ್ ತಲಾ ಆದಾಯ, ಸೋಷಿಯಲ್ ಇನ್ಕಮ್ ನನ್ ಆಫ್ ದಿ ಎಬೋ. ಮೂರು ಹೌದು ಅಂತ ಹೇಳ್ತಾ ಇದ್ದಾರೆ. ನಾ ಹೇಳಿದ್ದೆ ಮಾರ್ಕೆಟಿಂಗ್ ಇನ್ಕ್ರೀಸಸ್ ಆದರೆ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ, ನ್ಯಾಷನಲ್ ಇನ್ಕಮ್ಗೆ ಲಾಭ ಆಗುತ್ತೆ. ಪರ್ ಕ್ಯಾಪಿಟಾ ತಲಾದ ಇನ್ಕಮ್, ಸೋಷಿಯಲ್ ಇನ್ಕಮ್, ನನ್ ಆಫ್ ದಿ ಎಬೋ ಇದು ಇರ್ತಕ್ಕಂಥದ್ದು. ಅದಕ್ಕೇನು ಎ ಆನ್ಸರ್ ಇಸ್ ಕರೆಕ್ಟ್.
Answer is national income is correct answer. Marketing increases is a national income. ಅದಕ್ಕೆ A answer is a correct. ಐದನೇ ಕ್ವಶನ್ಸ್. Competition drives the firms to invest in dash in order to produce better quality and innovation products and services. ಆಕ್ಚುಲಿ ಹೇಳ್ಬೇಕಂದ್ರೆ ಹೊಸ ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಬೆಟರ್ ಕ್ವಾಲಿಟಿ ಟು ಪ್ರೊಡ್ಯೂಸ್ ಬೆಟರ್ ಕ್ವಾಲಿಟಿ ಅಂಡ್ ಇನ್ನೋವೇಷನ್ ಪ್ರಾಡಕ್ಟ್ಸ್ ಅಂದ್ರೆ ಹೊಸ ಹೊಸ ನವಿದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸ್ಪೆಂಡರ್ ಬಿಡುಗಡೆ ಮಾಡಿದ್ರು ಟೂ ವೀಲರ್ಸ್ ನಲ್ಲಿ. ಹೊಂಡಾ ಕಂಪ್ನಿ, ಹೀರೋ ಹೊಂಡಾ ಕಂಪ್ನಿ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಸ್ಪೆಂಡರ್ ಗಾಡಿನ ಬಿಡುಗಡೆ ಮಾಡಿತು ಹೊಸದಾಗಿ ಹಾಕಿ. ಆದ್ರೆ ಹೊಸದಾಗಿ ಬಿಡುಗಡೆ ಆಗಿದ್ಮೇಲೆ 6 ತಿಂಗಳಿಗೆ ಮತ್ತೆ ಚೇಂಜಸ್ ಮಾಡಿದ್ರು. ಏನ್ ಮಾಡಿದ್ರು? ಸ್ಪೆಂಡರ್ ಗಾಡಿ ಬಿಟ್ರೆ ತಗೊಳ್ಳೋದಲ್ಲ, ಅಂದ್ರೆ ಒಂದು ಈಗಲೇ 30% ತಗೊಂಡಿರ್ತಾರೆ. ಬಟ್ ಇನ್ನು ಮತ್ತೆ ಮುಂದೆ ಬರೋರು ಯಾರು ತಗೋಬೇಕು? ಸ್ಪೆಂಡರ್ ಬಿಡುಗಡೆ ಮಾಡಿದ್ರೆ ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಓಕೆ, ಇಲ್ಲ ಅಂತ ಹೇಳಿದ್ರೆ. ಬಟ್ ಏನ್ ಚೇಂಜಸ್ ಮಾಡಬೇಕು? ಹೆಸರಂತೂ ಚೇಂಜ್ ಮಾಡಕ್ ಬರಲ್ಲ. ಸ್ಪೆಂಡರ್ ಪ್ಲಸ್ ಅಂತ ಅಂದ್ರು. ಯಾಕೆ ಸ್ಪೆಂಡರ್ ಅಂತ ಇತ್ತು ಗಾಡಿ, ಸ್ಪೆಂಡರ್ ಪ್ಲಸ್ ಅಂತ ಅಂದ್ರು. ಪ್ಲಸ್ ಅಂದ ತಕ್ಷಣ ಏನ್ ಮಾಡ್ತಾರೆ ಜನ? ಅಷ್ಟು ಪರ್ಚೇಸ್ ಮಾಡ್ತಾರೆ. ಒಂದು 10% ಅಥವಾ 20% ಅಥವಾ 25%, 5% ಇನ್ಕ್ರೀಸ್ ಇನ್ ದಿ ಕಸ್ಟಮರ್ಸ್. ಅದಕ್ಕೆ ಏನ್ ಮಾಡಬೇಕು? ಇನ್ನೋವೇಟಿವ್ ಪ್ರಾಡಕ್ಟ್ ಅನ್ನ ನಾವು ತಯಾರು ಮಾಡಬೇಕು, ಸರ್ವಿಸ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಸರ್ವಿಸ್ ಮಾಡಬೇಕಾದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಒಂದನೇದು ರಿಸರ್ಚ್, ಎರಡನೇದು ಡೆವಲಪ್ಮೆಂಟ್, ಮೂರನೇದು ಬೋತ್ ಎ ಅಂಡ್ ಬಿ, ಡಿ ನನ್ ಆಫ್ ದಿ ಎಬೋ ಅಂತ ಹೇಳಿದೆ. ಆಕ್ಚುಲಿ ಮಾರ್ಕೆಟ್ನಲ್ಲಿ ರಿಸರ್ಚ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಯಾವ ಪ್ರಾಡಕ್ಟ್ಗಳನ್ನ ತಗೊಳ್ತಾರೆ ಜನ ಅನ್ನೋದನ್ನ ಮಾರ್ಕೆಟ್ ರಿಸರ್ಚ್ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖ. ಡೆವಲಪ್ಮೆಂಟ್, ಇದು ಹೌದು, ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಎರಡು ಆನ್ಸರ್ ಕರೆಕ್ಟ್ ಆದರೆ ನಾವೇನ್ ಮಾಡಬೇಕು? ಬೋತ್ ಎ ಅಂಡ್ ಬಿ ಎರಡು ಆನ್ಸರ್ ಕರೆಕ್ಟ್ ಅಂತ. ಸಿ ಇಸ್ ಎ ಕರೆಕ್ಟ್ ಆನ್ಸರ್. ಸಿ ಕರೆಕ್ಟ್ ಆನ್ಸರ್ ಆದಾಗ ಏನಾಗ್ತಾ ಇದೆ? ಅದಕ್ಕೆ ಎ ರಿಸರ್ಚ್, ಬಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ರೀತಿಲಿ ನಾವು ಇದ್ದೇವೆ. ಅದಕ್ಕೆ ಎ ಅಂಡ್ ಬಿ ಕಾಂಪಿಟೇಷನ್ ಡ್ರೈವ್ಸ್ ಫ್ರಮ್ ಟು ಇನ್ವೆಸ್ಟ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ in order to produce better quality and innovative products and services ಆಗಿರ್ತಕ್ಕಂಥದ್ದು. ಅದಕ್ಕೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಆನ್ಸರ್ ಇಸ್ ಕರೆಕ್ಟ್ ನೋಡಿ. ಎಗೆ ಡಿ ಆನ್ಸರ್, ಬಿ ಎರಡನೇದಕ್ಕೆ ಡಿ ಆನ್ಸರ್, ಮೂರನೇದಕ್ಕೆ ಎ ಆನ್ಸರ್, ನಾಲ್ಕನೇದಕ್ಕೆ ಎ ಆನ್ಸರ್, ಐದನೇದಕ್ಕೆ ಸಿ ಆನ್ಸರ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಇವು 5 ಕ್ವಶನ್ಸ್ ಇವತ್ತು ಸಿಗ್ನಿಫಿಕೆನ್ಸ್ ಆಫ್ ದಿ ಮಾರ್ಕೆಟಿಂಗ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಮಾರಾಟ ಪ್ರಕ್ರಿಯೆ ಮಹತ್ವವಾಗಿರ್ತಕ್ಕಂಥದ್ದು. 15 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇರ್ತಾರೆ, ನೀವು ಬರೀಬೇಕಾಗಿರ್ತಕ್ಕಂಥದ್ದು. ಮಾರಾಟ ಪ್ರಕ್ರಿಯೆಯಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿವರೆಗೆ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ರೆಫರೆನ್ಸ್ ಬಗ್ಗೆ ಕರುಣಾಕರನ್ ಕೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್ 2010. ಎರಡನೇದು ಫಿಲಿಪ್ ಕೊಟ್ಲಾರ್, ಕೀವನ್ ಲಯನ್ ಕಿಲ್ಲರ್, ಅಬ್ರಾಹಿಂ ಕಾಸ್ಲೆ, ಮ್ಯಾಥ್ಯೂಸ್ವರ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 13th ಎಡಿಷನ್, ಪಬ್ಲಿಷಿಂಗ್ ಬೈ ಡಾರ್ಲಿನ್ ಕಿಡ್ನೆಸ್ಲೆ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ 2009. ಮೂರನೇದು ಸೆರ್ಲೇಕರ್, ಎಸ್ ಎ ಅಂಡ್ ಕೃಷ್ಣಮೂರ್ತಿ ಆರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 14th ಎಡಿಷನ್, ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್ 2008. William J. Stanton, Fundamentals of Marketing, and 10th edition, Tata McGraw Hill Publication, New Delhi 2007. ಇದು ರೆಫರೆನ್ಸ್ ಆಗಿರ್ತಕ್ಕಂಥ ಬುಕ್ಸ್. ಇವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದು ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಮಾರಾಟ ಪ್ರಕ್ರಿಯೆ ಮಹತ್ವ, ಸಿಗ್ನಿಫಿಕೆನ್ಸ್ ಆಫ್ ದಿ ಮಾರ್ಕೆಟಿಂಗ್. ಗ್ರಾಹಕರನ್ನ
ಸಂತೃಪ್ತಿಗೊಳಿಸ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಈ ಪಾಯಿಂಟ್. ಅದಕ್ಕೆ ಗ್ರಾಹಕರು ತೃಪ್ತಿ ಇದ್ರೆ ಕಂಪ್ನಿನೂ ಚೆನ್ನಾಗಿರ್ತದೆ, ಕಂಪ್ನಿ ಚೆನ್ನಾಗಿದ್ರೆ ಎಂಪ್ಲಾಯೀಸ್ ಚೆನ್ನಾಗಿರ್ತಾರೆ, ಎಂಪ್ಲಾಯೀಸ್ ಚೆನ್ನಾಗಿದ್ರೆ ನ್ಯಾಷನಲ್ ಇನ್ಕಮು ಚೆನ್ನಾಗಿ ಆಗ್ತದೆ ಅದು ಹೇಳ್ಬೋದು. ಥ್ಯಾಂಕ್ ಯು ಆಲ್ ಆಫ್ ಯು.